ಎಲ್ಲರಿಗೂ ನಮಸ್ಕಾರ. ಬದುಕು ನೀವು ಎಣಿಸಿದಂತೆ ಇರುವುದಿಲ್ಲ. ಅನಿರೀಕ್ಷಿತ ಘಟನೆಗಳು ಆಗಾಗ ಸಂಭವಿಸುತ್ತಲೇ ಇರುತ್ತವೆ. ಅವುಗಳಿಗೆ ಹೆದರಬಾರದು. ನಮ್ಮ ಗ್ರಹಗತಿಗಳಿಗೆ ಕೊರಗಬಾರದು. ಕಾರಣ ಎಲ್ಲರೂ ಬದುಕು ಹೀಗೆ. ಜೀವನ ಅಂದರೆ 10% ನಿಮಗೆ ಏನಾಗುತ್ತದೆ ಮತ್ತು ಉಳಿದ 90% ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ಅವಲಂಬಿಸಿದೆ. ನಿಮಗೇನಾಗುತ್ತದೆ ಎಂಬುದಕ್ಕಿಂತ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮುಖ್ಯ. ಯಾವತ್ತು ಜವಾಬ್ದಾರಿಯಿಂದ ವರ್ತಿಸಬೇಕು. ನಾವು ಪರಿಪೂರ್ಣರು, ಇತರರ ತಪ್ಪನ್ನು ತಿದ್ದಬೇಕು ಎಂದೇ ನಾವು ಸದಾ ಯೋಚಿಸುತ್ತೇವೆ. ಇದು ನಮ್ಮ ಮುಖವನ್ನು ತೊಳೆದುಕೊಳ್ಳದೆಯೇ ಕನ್ನಡಿಯನ್ನು ಸ್ವಚ್ಛ ಮಾಡಿದಂತೆ. ನಿಮ್ಮ ಎಲ್ಲ ಪ್ರಯತ್ನಗಳು ಶ್ರೀಮಂತರಾಗುವುದು ಹೇಗೆ ಎಂಬ ದಿಕ್ಕಿನಡೆಯೇ ಮೀಸಲಾದರೆ ನೀವು ಸಂತಸ ಅಥವಾ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಅದೇ ನೀವು ಹರ್ಷಚಿತ್ತರಾಗುವುದು ಅಥವಾ ಸಮಾಧಾನದಿಂದ ಇರುವುದು ಹೇಗೆ ಎಂದು ಯೋಚಿಸಿದರೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತನ್ನಷ್ಟಕ್ಕೆ ಬರುತ್ತದೆ. ನೀವು ಯಾರೆಂಬುದನ್ನು ಸರಿಯಾಗಿ ನಿರ್ಧರಿಸುವ ಇತರರ ಅಸಾಮರ್ಥ್ಯದಿಂದ ನಿಮ್ಮ ಕಿಮ್ಮತ್ತು ಅಥವಾ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಿಮ್ಮ ಮೌಲ್ಯವನ್ನು ನಿರ್ಧರಿಸುವವರು ಅಂಥವರಲ್ಲ. ಹೀಗಾಗಿ ಅಂಥವರ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ. ಬೇರೆಯವರೊಂದಿಗಿನ ನಮ್ಮ ಮಾತು ಮತ್ತು ವರ್ತನೆಯೇ ನಮ್ಮ ಶಿಕ್ಷಣ ಮತ್ತು ಸಂಸ್ಕಾರವನ್ನು ತೋರಿಸುತ್ತದೆ. ಯಾರು ಎಷ್ಟು ಡಿಗ್ರಿಗಳನ್ನು ಪಡೆದಿದ್ದಾರೆ ಎಂಬುದು ಗೊತ್ತಿರುವುದಿಲ್ಲ, ಆದರೆ ಅವರ ವರ್ತನೆಯಿಂದ ಅವರು ಪಡೆದ ಶಿಕ್ಷಣ ಎಂಥದ್ದು ಎಂಬುದು ಗೊತ್ತಾಗುತ್ತದೆ. ಹೀಗಾಗಿ ನಮ್ಮ ಮಾತು ವರ್ತನೆ ಬಗ್ಗೆ ಎಚ್ಚರ ಅಗತ್ಯ. ಯಾವತ್ತು ಜನರು ಮಾಡುವ ಕೆಲಸಗಳಿಂದ ಅವರನ್ನು ಅರ್ಥೈಸಿಕೊಳ್ಳಬೇಕೇ ಹೊರತು ಅವರ ಬಣ್ಣದ ಮಾತುಗಳಿಂದ ಅಲ್ಲ. ಆಡುವುದು ಸುಲಭ, ಆದರೆ ಸಾಧನೆ ಮಾಡಿ ತೋರಿಸುವುದು ಕಷ್ಟ. ಕೆಲಸದ ಮುಂದೆ ಮಾತು ಸುಮ್ಮನಾಗುತ್ತದೆ. ಒಂದು ನಿಮಿಷದಲ್ಲಿ ಯಾವ ಬದಲಾವಣೆಯನ್ನು ತರಲಾಗದು, ಆದರೆ ಪ್ರತಿ ನಿಮಿಷವನ್ನು ಸದ್ಬಳಕೆ ಮಾಡಿಕೊಂಡರೆ ಅಸಾಧಾರಣ ಪರಿವರ್ತನೆ ಸಾಧ್ಯ ಎಂಬುದರಲ್ಲಿ ಸಂದೇಹವೇ ಬೇಡ. ಆದ್ದರಿಂದ ಸಮಯ ಹಾಳು ಮಾಡದೆ ಸದುಪಯೋಗ ಪಡಿಸಿಕೊಳ್ಳಿ. ಬುದ್ಧಿವಂತರಾದವರಿಗೆ ಯಾವಾಗ ಮೌನವಾಗಿರಬೇಕು ಎಂಬುದು ಗೊತ್ತಿರುತ್ತದೆ. ಅವರು ಸುಮ್ಮನಿದ್ದಾರೆ ಎಂದರೆ ಅದಕ್ಕೂ ಒಂದು ಅರ್ಥ ಹಾಗೂ ಕಾರಣವಿರುತ್ತದೆ. ಹೀಗಾಗಿ ಬುದ್ಧಿವಂತ ಜನರ ಮೌನವನ್ನು ತಪ್ಪಾಗಿ ಭಾವಿಸಬಾರದು. ಅವರು ಕೈಚೆಲ್ಲಿ ಕುಳಿತಿದ್ದಾರೆ ಎಂದು ತಿಳಿಯಬಾರದು. ನಾವು ಏನನ್ನು ಕೇಳುತ್ತೇವೆಯೋ ಅವೆಲ್ಲವೂ ನಿಜ ಎಂದು ಭಾವಿಸಬಾರದು. ಯಾವತ್ತು ಒಂದು ಘಟನೆಗೆ 3 ಆಯಾಮಗಳಿರುತ್ತವೆ. ಮೊದಲನೆಯದ್ದು ನಮ್ಮದು, ಎರಡನೆಯದ್ದು ಬೇರೆಯವರದ್ದು ಮತ್ತು ಮೂರನೆಯದ್ದು ಸತ್ಯಾಂಶ. ಸರಣಿ ಸೋಲುಗಳನ್ನು ಅನುಭವಿಸಿಯೂ ಉತ್ಸಾಹ ಚೈತನ್ಯವನ್ನು ಕಾಪಾಡಿಕೊಳ್ಳುವುದೇ ಆತ್ಮವಿಶ್ವಾಸ. ಯಾರು ಇಂಥ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೋ ಅವರಿಗೆ ಜೀವನದಲ್ಲಿ ಯಶಸ್ಸು ತಡವಾಗಿಯಾದರೂ ಸಿಕ್ಕೇ ಸಿಗುತ್ತದೆ. ಯಾವತ್ತೂ ನಮ್ಮ ಮೇಲಿನ ಭರವಸೆ ಕಳೆದುಕೊಳ್ಳಬಾರದು. ಆತ್ಮವಿಶ್ವಾಸ ಅಂದರೆ ನಾನು ಉಳಿದವರೆಲ್ಲರಿಗಿಂತ ಶ್ರೇಷ್ಠ ಎಂದು ಭಾವಿಸುವುದಲ್ಲ, ಆದರೆ ಬೇರೆಯವರನ್ನು ನನ್ನ ಜೊತೆ ಹೋಲಿಸಿಕೊಳ್ಳಬೇಕಿಲ್ಲ ಮತ್ತು ಯಾರನ್ನಾದರೂ ಎದುರಿಸಬಲ್ಲೆ ಎಂಬುದನ್ನು ಮನನ ಮಾಡಿಕೊಳ್ಳುವುದು. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ಗಾಯ, ಅವಮಾನ, ವಿಷಾದದ ಬಗ್ಗೆಯೇ ಹೆಚ್ಚು ಯೋಚಿಸಿದರೆ ನೀವು ಇನ್ನಷ್ಟು ನೋವನ್ನು, ಸಂಕಟವನ್ನು ಅನುಭವಿಸುತ್ತೀರಿ. ಅದೇ ನೀವು ಆ ಗಾಯ, ಅವಮಾನ, ವಿಷಾದಗಳಿಂದ ಕಲಿತ ಪಾಠದ ಬಗ್ಗೆ ಯೋಚಿಸಿದರೆ ಖಂಡಿತವಾಗಿಯೂ ಬೆಳೆಯುತ್ತೀರಿ, ಮಾಗುತ್ತೀರಿ. ಕೆಟ್ಟ ಅಭ್ಯಾಸ ಅಥವಾ ವರ್ತನೆಗಳೆಂದರೆ ಹವಾ ತೆಗೆದ ಟೈರ್ಗಳಿದ್ದಂತೆ. ಅವುಗಳನ್ನು ತಕ್ಷಣ ಬದಲಿಸಬೇಕು. ಬದಲಿಸದ ತನಕ ಎಲ್ಲಿಗೂ ಹೋಗಲು ಆಗುವುದಿಲ್ಲ. ನಂತರವೂ ಹವಾ ಹೋಗದಂತೆ ನೋಡಿಕೊಳ್ಳಬೇಕು. ಎತ್ತರದಲ್ಲಿ ಹಾರುತ್ತಾ ಸುಂದರವಾಗಿ ಕಾಣುವ ಗಾಳಿಪಟದ ಮೂಲ ನೆಲದ ಮೇಲೆ ಸೂತ್ರ ಹಿಡಿದು ನಿಂತಿರುವ ಕೈಗಳಲ್ಲಿದೆ.
ಮೂಲವನ್ನು ಎಂದು ಮರೆಯದಿರೋಣ. ನಾವು ಯಾವ ಒಳ್ಳೆಯ ಆಹಾರವನ್ನು ಸೇವಿಸುತ್ತೇವೆಯೋ ಅದೊಂದೇ ಆರೋಗ್ಯ ವರ್ಧನೆಗೆ ಕಾರಣವಲ್ಲ. ನಾವು ಏನನ್ನು ಯೋಚಿಸುತ್ತೇವೆ ಮತ್ತು ಮಾತನಾಡುತ್ತೇವೆ ಎಂಬುದು ಒಳ್ಳೆಯ ಆರೋಗ್ಯದ ಲಕ್ಷಣಗಳೇ. ಹೀಗಾಗಿ ಯಾವತ್ತೂ ಒಳ್ಳೆಯ ಸಕಾರಾತ್ಮಕ ಯೋಚನೆಗಳನ್ನು ಮಾಡೋಣ. ಅದ್ಭುತ ಅಥವಾ ಉತ್ತಮ ಕೆಲಸ ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಕೆಲಸವನ್ನು ಅತ್ಯಂತ ಗಾಢವಾಗಿ ಪ್ರೀತಿಸುವುದು ಮತ್ತು ಅದರಲ್ಲಿ 100ಕ್ಕೆ 100 ತಲ್ಲೀನವಾಗುವುದು. ನಿಮ್ಮ ಕೆಲಸವನ್ನು ನೀವು ಪ್ರೀತಿಸದೆ ಬೇರೆಯವರನ್ನ ಪ್ರೀತಿಸುವುದಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇದು ಸಾಧ್ಯ ಅಥವಾ ಸಾಧ್ಯವಿಲ್ಲ ಎಂಬುದು ಕೆಲಸದಲ್ಲಿ ಇಲ್ಲ, ಅದು ಇರುವುದು ನಿಮ್ಮ ಮನಸ್ಸಿನಲ್ಲಿ. ನೀವು ಸಾಧ್ಯ ಎಂದು ನಿರ್ಧರಿಸಿದರೆ ಅದು ಸಾಧ್ಯ, ಇಲ್ಲದಿದ್ದರೆ ಅಸಾಧ್ಯ. ಅವೆರಡೂ ನಿಮ್ಮ ಕೈಯಲ್ಲಿದೆ. ನಿರ್ಧರಿಸಬೇಕಾದವರು ನೀವು. ಜೀವನದಲ್ಲಿ ಎಲ್ಲ ಕ್ಷಣಗಳನ್ನು ಸಾಧ್ಯವಾದಷ್ಟು ಸಂತೋಷದಿಂದ ಕಳೆಯುವುದಕ್ಕೆ ಪ್ರಯತ್ನಿಸೋಣ. ನೂರಾರು ಆಸೆಗಳನ್ನು ತುಂಬಿಕೊಂಡು ಮುಂದಿನ ದಿನದ ಆಗು ಹೋಗುಗಳ ಬಗ್ಗೆ ಚಿಂತಿಸುತ್ತಾ ಇಂದಿನ ದಿನವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ. ನಾನು ನಿನಗಾಗಿ ಬಹಳ ಕಾಳಜಿ ವಹಿಸುತ್ತೇನೆ ಎಂದು ಯಾರಾದರೂ ಹೇಳಿದರೆ ಅದನ್ನು ಕೇಳಬೇಕು, ನಂಬಬಾರದು. ಈ ವಿಷಯದಲ್ಲಿ ಕ್ರಿಯೆಯೊಂದೇ ಸತ್ಯ. ಹೇಳುವುದಕ್ಕಿಂತ ಮಾಡುವುದು ಮುಖ್ಯ. ಮಾಡುವ ಮೊದಲು ಹೇಳಬಾರದು, ಮಾಡಿದ ನಂತರ ಹೇಳುವ ಅಗತ್ಯವಿಲ್ಲ. ಎಲ್ಲ ಸಂಬಂಧಗಳು ರಕ್ತ ಅಥವಾ ಕರುಳು ಬಳ್ಳಿಯಿಂದ ಬೆಸೆದಿರುವುದಿಲ್ಲ. ಯಾವುದೇ ಸಂಬಂಧ ಅರಳಲು ನಂಬಿಕೆ ಮುಖ್ಯ. ನಂಬಿಕೆ ಮತ್ತು ವಿಶ್ವಾಸದಿಂದ ಬೇರೆಯವರು ನಮಗೆ ಹತ್ತಿರವಾಗುತ್ತಾರೆ. ಅದಿಲ್ಲದಿದ್ದರೆ ರಕ್ತ ಸಂಬಂಧಗಳು ದೂರವಾಗುತ್ತಾರೆ. ಧನ್ಯವಾದಗಳು.